ಬಿಜೆಪಿಯಲ್ಲಿ ಹೆಚ್ಚಾದ ವಿಜಯೇಂದ್ರ ಹಠಾವು ಹೋರಾಟ. ನಾಳೆ ದಾವಣಗೆರೆಯಲ್ಲಿ ಬಿಜೆಪಿ ನಾಯಕರ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ದಾವಣಗೆರೆಯ ಜಿಎಂಐಟಿ ಕಾಲೇಜು ಅತಿಥಿ ಗೃಹದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಶಾಸಕರಾದ ಯತ್ನಾಳ್, ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿದೆ. ದಾವಣಗೆರೆ ಮಾಜಿ ಸಂಸದ ಸಿದ್ದೇಶ್ವರ್ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಒಂದು ಕಾಲದಲ್ಲಿ ಯಡಿಯೂರಪ್ಪ ಆಪ್ತರಾಗಿದ್ದಂತಹ ಸಿದ್ದೇಶ್ವರ್ ಇನ್ನು ಸಭೆ ನಂತರ ಸುದ್ದಿಗೋಷ್ಠಿಯನ್ನ ನಡೆಸಲಿರುವಂತಹ ಬಿಜೆಪಿ ನಾಯಕರು. ಇನ್ನು ಈ ಒಂದು ಸಭೆಯಲ್ಲಿ ಕೆಲ ಹಾಲಿ ಮಾಜಿ ಶಾಸಕರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧವಾಗಿ ಹಲವಾರು ನಾಯಕರು ಈ ಹಿಂದಿನಿಂದಲೂ ಕೂಡ ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು. ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳೋದಕ್ಕೂ ಕೂಡ ಇವರು ರೆಡಿ ಇರಲಿಲ್ಲ. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನಾಳೆ ಹಲವಾರು ನಾಯಕರು ಈಗ ಸಭೆಯನ್ನ ಕರೆದಿರುವಂತದ್ದು. ಎಲ್ಲ ಒಂದ್ ಕಡೆಯಲ್ಲಿ ವಿಜಯೇಂದ್ರ ವಿರುದ್ಧವಾಗಿ ಕತ್ತಿ ಮಸೆಯುವಂತಹ ಕೆಲಸಗಳು ನಡೀತಾ ಇದೆ. ಅವರ ಒಂದು ನಾಯಕತ್ವಕ್ಕೆ ಅಸಮಾಧಾನ ವ್ಯಕ್ತವಾಗ್ತಾ ಇರುವಂತದ್ದು. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ನಿತಿನ್, ನೀವು ಹೇಳಿದಂತೆ ರಾಜ್ಯದಲ್ಲಿ ಈಗಾಗಲೇ ಏನು ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಶುರುವಾಗಿದೆ. ಓಪನ್ ಆಗಿ ಇತ್ತೀಚೆಗೆ ಏನಂದ್ರೆ ರಮೇಶ್ ಜಾರಕಿಹೊಳಿ ಅವರು ಗೋಕಾಕದಲ್ಲಿ ಹೇಳಿರ್ತಕ್ಕಂಥದ್ದು ಏನು ಈಗಾಗಲೇ ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷ ಮಾಡಿದರೆ ಅಧ್ಯಕ್ಷ ಸ್ಥಾನಕ್ಕೆ ಅವರು ಸೂಕ್ತ ಅಲ್ಲ, ಇನ್ನೂ ಕೂಡ ಸಣ್ಣ ವಯಸ್ಸು, ಅವರಿಗೆ ಅಷ್ಟೊಂದು ಅನುಭವ ಇಲ್ಲ ಎಂಬತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಅದಾದ ನಂತರ ಬೆಳಗಾವಿಯಲ್ಲಿ ಕೆಲವು ಭಿನ್ನಮತಿ ಏನು ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, JM ಸಿದ್ದೇಶ್ ಆಗಿರ್ಬೋದು, ಕೆಲವರೆಲ್ಲ ಒಂದು ಸಭೆಯನ್ನ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಬೆಂಗಳೂರಿನಲ್ಲೂ ಕೂಡ KS ಈಶ್ವರಪ್ಪ ಅವರ ಮನೆಯಲ್ಲಿ ಕೂಡ ಒಂದು ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗೆ ನಿರಂತರವಾಗಿ ಒಂದು ಸಭೆಯನ್ನು ಮಾಡಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಡ ಇತ್ತೀಚೆಗೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಕೆಲ ಬಿಜೆಪಿ ನಾಯಕರು ಡೆಲ್ಲಿಗೂ ಕೂಡ ಹೋಗಿ ಬಂದಿರತಕ್ಕಂಥದ್ದು. ಇಲ್ಲಿ ನಡೀತಕ್ಕಂಥ ವಾತಾವರಣವನ್ನ, ಇಲ್ಲಿ ನಡೀತಕ್ಕಂಥ ಏನು ಬೆಳವಣಿಗೆಯನ್ನ ಹೈಕಮಾಂಡ್ ಗಮನಕ್ಕೆ ತಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆಯಲ್ಲೂ ಕೂಡ ಬಿಜೆಪಿಲಿ ಎರಡು ಬಣಗಳಾಗಿದ್ದು, MP ರೇಣುಕಾಚಾರ್ಯರದು ಅವ್ರದೊಂದು ಗುಂಪಾದ್ರೆ JM ಸಿದ್ದೇಶ ಮತ್ತು ಅವರು BP ಹರೀಶ್ ಅವ್ರದೊಂದು ಗುಂಪಾಗಿತ್ತು. ಹೀಗಾಗಿ ಬಹುತೇಕ ಕಡೆ ಎರಡೆರಡು ಗುಂಪುಗಳಾಗ್ತಾ ಇರ್ತಕ್ಕಂಥದ್ದು. ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಮೇಲಾಗಿ ವಿಜೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ಈಗ ಯತ್ನಾಳ್ ಅವರು ಮೊದಲಿನಿಂದ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸ್ತಾ ಇರ್ತಕ್ಕಂಥದ್ದು. ಅದಾದ ನಂತರ ಈಗ ರಮೇಶ್ ಜಾರಕಿಹೊಳಿ ಆಗಿರ್ಬಹುದು ಮತ್ತು JM ಸಿದ್ದೇಶ್ವರ್ ಆಗಿರ್ಬಹುದು, ಇವರು ಒಂದು ರೀತಿಯಲ್ಲಿ ಯಡಿಯೂರಪ್ಪ ಅವರ ಪರಮಾಪ್ತರು, ಇವರು ಕೂಡ ಈ ಒಂದು ಟೀಮ್ ನಲ್ಲಿ ಸೇರಿರ್ತಕ್ಕಂಥ ಸಭೆಯ ಒಂದು ಮುಖ್ಯ ಚರ್ಚೆಯ ವಿಷಯ ಆಗಿದೆ ಅಂತ ಹೇಳ್ಬೋದು. ಓಕೆ ಬಸವರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.